ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಈ ವಿಡಿಯೋ ಬಂದುಬಿಟ್ಟು ನಾವು ಸಂಕ್ರಾಂತಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂಥೇಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಭೋಗಿ ಹಬ್ಬದ ದಿನ. ಅವತ್ತು ಗೊಜ್ಜು ಮತ್ತು ರೊಟ್ಟಿ ಅಂದರೆ ಎಣ್ಗಾಯಿ ರೊಟ್ಟಿ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ಲ ಮಾಡ್ತಾರೆ. ಭೋಗಿ ಹಬ್ಬದ ದಿನ ಇದರಿಂದ ಸ್ಟಾರ್ಟ್ ಆಯಿತು. ಅದಾದ ನಂತರ ಎಳ್ಳು ಬೆಲ್ಲ ಎಲ್ಲ ಹೇಗೆ ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ತೀನಿ. ಫುಲ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಬಟ್ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಯಾವ್ಯಾವ ಥರ ಅಂತ ಹೇಳ್ತೀನಿ. ನೋಡ್ತಾ ಬನ್ನಿ. ಏನಪ್ಪ ಅಂತ ಅಂದರೆ ಎಳ್ಳನ್ನು ಬಿಳಿ ಎಳ್ಳಾದರೆ ಭಾಳ ಒಳ್ಳೆಯದು. ಬಿಳಿ ಎಳ್ಳನ್ನು ಉರಿಬೇಕು, ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಮತ್ತು ಕಡಲೆ ಬೀಜ, ಈ ಶೇಂಗಾ ಬೀಜ ಅಂತಾರಲ್ಲ ಅದೂ ಸಮೇತ ಉರಿಬೇಕು. ಅದು ಕೂಡ ಬಣ್ಣ ಚೇಂಜ್ ಆಗುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ, ಆ ಸಿಪ್ಪೆ ಹೊರಗೆ ಬರುತ್ತೆ. ಈ ಎರಡನ್ನೂ ಹುರ್ಕೋಬೇಕು. ಕಡಲೆ, ಅದ್ರ ಜೊತೆಗೆ ಬೆಲ್ಲ, ಸಕ್ಕರೆ ಹಾಕೋರು ಸಕ್ಕರೆ ಹಾಕ್ಬೋದು ಬೆಲ್ಲದ ಬದಲಾಗಿ. ಓಕೆನಾ? ಈ ಎಲ್ಲವನ್ನು ಹುರಿದು ರೆಡಿ ಮಾಡಿ ಇಟ್ಟು ಹೇಗೆ ಯಾವ ಪ್ರಮಾಣದಲ್ಲಿ ಬೆರೆಸ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಎಳ್ಳಂತೂ ಜಾಸ್ತಿ ಇರಬೇಕು. ಇನ್ನು ಬೇಕಾಗಿರೋರು ಜೀರಿಗೆ, ಪಪರ್ಮೆಂಟು, ಇನ್ನು ಕೆಲವು ರೌಂಡ್ ಕಲರ್ ವೈಟ್ ಬಾಲ್ಸು, ಈ ಥರ ಏನೇನೋ ಬರುತ್ತೆ. ಮತ್ತು ಕೊಬ್ಬರಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಸಕ್ಕರೆನ ಪುಡಿ ಮಾಡಿ ಇಟ್ಟಿದ್ದೀನಿ. ಕೊಬ್ಬರಿನ ಹೇಗೆ ತುರಿದಿದ್ದೀವಿ ಅಂದರೆ ಹೊರಗಡೆ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದೆಲ್ಲದು ತುರಿದು ಸೈಡಿಗಿಟ್ಟು ಈ ವೈಟ್ ಕಲರ್ ಮಾತ್ರ ತೆಗೆದಿಟ್ಟಿದ್ದೀವಿ. ಮತ್ತು ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಟ್ರೆ ಅಂದರೆ ಒಂದು 30 ಮಿನಿಟ್ಸ್, ಒಂದು 30 ನಿಮಿಷ ಹೊರಗಿಟ್ರೆ ಅದರದ್ದು ಆಯಿಲಿ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ. ನಾವು ಬಟ್ಟೆ ಮೇಲೆಲ್ಲ ಹಾಕೋದು ಬೇಡ, ಪೇಪರ್ ಮೇಲೆ ಹಾಕೋದು ಬೇಡ, ಏನು ಬೇಡ. ಈ ಪ್ಲೇಟಲ್ಲೇ ಹಾಕಿಟ್ಟಿದ್ದೀವಲ್ಲ, ಹಾಗೆ ಪ್ಲೇಟ್ ಹೊರಗಿಟ್ರೂ ಅಷ್ಟೇ ಸಾಕು, ನಡೆಯುತ್ತೆ. ಆಮೇಲೆ ನಿಮಗೆ ಡ್ರೈ ಥರ ಅನಿಸುತ್ತೆ, ಅಂದರೆ ಯಾವುದಕ್ಕೂ ಹತ್ತಲ್ಲ, ಜಿಡ್ಡು ಚೆನ್ನಾಗಾಗುತ್ತೆ. ಅದಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ದೊಡ್ಡ ತಪ್ಪಲೆ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಕಲಿಸ್ಬೇಕಾದ್ರೆ ಚೆಲ್ಲಬಾರ್ದು, ಮತ್ತು ನಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಎಳ್ಳು ಹಾಕಿದ್ದೀನಿ. ಆಮೇಲೆ ಕಡಲೆ ಬೀಜ, ಕಡಲೆ ರ್ಯಾಂಡಮಾಗಿ ಹಾಕ್ಕೊತ ಬರೋದು ಎಲ್ಲದೂ. ನಿಮಗೆ ಯಾವ್ಯಾವ ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ. ಎಳ್ಳು ಮಾತ್ರ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಇರುತ್ತೆ. ಮತ್ತು ಈಗ ಸಕ್ಕರೆ ಪುಡಿ ಅಂದರೆ ಬೂರ ಸಕ್ಕರೆ ಅಂತಾರೆ ಗೊತ್ತಾ, ಸಕ್ಕರೆನ ಮಿಕ್ಸಿಗೆ ಹಾಕಿಬಿಟ್ಟು ಪೌಡರ್ ಮಾಡಿ ಇಟ್ಕೊಳೋದು, ಅದನ್ನು ಸಮೇತ ಹಾಕಿ ಕಲಿಸ್ತಾ ಇದ್ದೀನಿ. ಒಂದು ಸಲ ಸಿಹಿ ನೋಡಿ, ಕೆಲವರು ಜಾಸ್ತಿ ಸಿಹಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಅಂದವರು ಲಿಮಿಟೆಡಾಗಿ ನೋಡಿ ಹಾಕ್ಕೋಬೋದು. ಕೊಬ್ಬರಿ ತುರಿದಿದ್ದು ಹಾಕಿದ್ದೀನಿ. ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿ ಪ್ಯಾಕ್ ಮಾಡಿ ಎಲ್ಲರಿಗೂ ಹಂಚ್ಕೊಂಬಂದ್ವಿ. ಇದೇ ಥರ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನಂಗೆ ಹೇಳಿ. ಈ ವರ್ಷ ಬಂದುಬಿಟ್ಟು ನಮ್ಮ ಪಾಪುಗೆ ಮೊದಲ ಸಂಕ್ರಾಂತಿ ಇದು ಆಗಿರೋದ್ರಿಂದ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಎಲ್ಲ ಪ್ಯಾಕೆಟ್ಸ್ ಎಲ್ಲ ಮಾಡಾದ್ಮೇಲೆ ಎಲ್ಲ ಮನೆಗಳಿಗೂ ಹಂಚ್ಕೊಂಡು ಬಂದ್ವಿ. ನಮಗೆ ಗೊತ್ತಿರೋ ಮನೆಗಳಿಗೆ, ಬೇಕಿರೋ ಮನೆಗಳಿಗೆ ಒಂದು ಚಿಕ್ಕ ಬಾಕ್ಸ್ ಕೊಟ್ವಿ. ಬಾಕ್ಸ್ ಒಳಗೆ ಸಕ್ಕರೆ ಹಚ್ಚು ಮತ್ತು ಈಗ ಪ್ಯಾಕ್ ಮಾಡಿದ್ವಲ್ಲ ಸಂಕ್ರಾಂತಿದು ಕಬ್ಬು ಮತ್ತು ಒಂದು ಫ್ರೂಟು, ಈ ಥರ ಎಲ್ಲ ಸೇರಿ ಕೊಟ್ವಿ. ಮತ್ತು ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಸಂಕ್ರಾಂತಿ ಹಬ್ಬದ ದಿನ ಮಕ್ಕಳಿಗೆ ಎಳ್ಳು ಬೆಲ್ಲನ ಹಾಕ್ತಾರೆ ತಲೆ ಮೇಲೆ, ಆರತಿ ಮಾಡ್ತಾರೆ. ಯಾಕೆ ಏನು ಅಂತ ಅಂದರೆ, ಈ ಚಿಕ್ಕ ಮಕ್ಕಳಿರೋರಿಗೆ, ಚಿಕ್ಕ ಮಕ್ಕಳು ಅಂದರೆ 12 ವರ್ಷದ ಒಳಗಿರೋರಿಗೆಲ್ಲರಿಗೂ ಈ ಥರ ತಲೆ ಮೇಲೆ ಈ ಎಲ್ಲವನ್ನು ಹಾಕಿ, ಯಾವ್ಯಾವು ಅಂತಂದರೆ ಹಾಕಬೇಕಾಗಿರೋದು ಎಳ್ಳು ಬೆಲ್ಲ, ನಾವೀಗೇನು ಮಿಕ್ಸ್ ಮಾಡ್ಕೊಂಡಿದ್ವೋ ಅದು, ಸಕ್ಕರೆ ನಾವೀಗ ಪೌಡರ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದು ಹಾಕಿದ್ರೆ ತಲೆ ಕೂತು ಬಿಡುತ್ತೆ, ಮತ್ತು ತಲೆಗೆ ಸ್ನಾನ ಮಾಡಿಸ್ಕೊಳೋವರೆಗೂ ಅದು ಹಂಗೆ ಇರುತ್ತೆ. ಹಂಗಾಗಿ ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಬೆಲ್ಲ ಹಾಕಿದ್ರೆ ಒಳ್ಳೆಯದು, ಮಿಕ್ಕಿದ್ದು ನಡೆಯುತ್ತೆ. ಸಕ್ಕರೆ ಪುಡಿ ಬದಲೇದಾಗಿ ಸೇಮ್ ಇಂಗ್ರೀಡಿಯೆಂಟ್ಸ್ಗೆ ಬೆಲ್ಲ ಹಾಕಬೇಕು. ಮತ್ತು ಈಗ ಸಪ್ರೇಟಾಗಿ ನೆಕ್ಸ್ಟ್ ಏನಪ್ಪ ಅಂದರೆ ಬಾರೆಕಾಯಿ, ಕಬ್ಬು ಚಿಕ್ಕದಾಗಿ ತುಂಡು ಮಾಡಿರಬೇಕು. ಪಾಪು ಚಿಕ್ಕದಾಗಿರೋದ್ರಿಂದ ಚಿಕ್ಕದು ಹಾಕಿದ್ರೆ ನಡೆಯುತ್ತೆ. ನೀವು ದಪ್ಪಂದು ಹಾಕಿದ್ರೆ ಪಾಪು ತಲೆಗೆ ನೋವು ಆಗುತ್ತೆ. ಚಿಕ್ಕದಾಗಿ ಹಚ್ಚಿರುವಂತಹ ಕಬ್ಬು, ಚಿಕ್ಕ ಬಾರೆಕಾಯಿಗಳು, ನಾಣ್ಯ ಅಂದರೆ ದುಡ್ಡು, ಅವು ಚೇಂಜಸ್, ₹1, ₹2, ₹5 ಈ ಥರದ್ದು. ಅದಾದ ನಂತರ ಇನ್ನೇನಪ್ಪ ಹಾಕ್ತೀರಾ ಅಂತಂದರೆ ಅವರೆಕಾಯಿ, ಈ ಎಲ್ಲದನ್ನು ಹಾಕಬೇಕು. ಇನ್ನೊಂದು ಏನಪ್ಪ ಅಂದರೆ, ಈ ಪಾಪುಗಳನ್ನ ಒಂದು ಚೇರ್ ಮೇಲಾಗಲಿ ಮಣೆ ಮೇಲಾಗಿ ಕೂರಿಸ್ಬೇಕು. ಇನ್ನೂ ತೀರಾ ಕೂತ್ಕೊಳಕ್ಕೆ ಬರೋಲ್ಲ ಅಷ್ಟು ಚಿಕ್ಕ ಪಾಪು ಅಂದರೆ ಅವರ ಅಮ್ಮಂದಿರ ಮೇಲೆ ಕೂರಿಸ್ಬೋದು, ತಪ್ಪೇನಿಲ್ಲ. ಇನ್ನೊಂದು ಏನು ವಿಷಯ ಹೇಳಬೇಕಂತ ಅಂದರೆ, ಬೆಳ್ಳಿ ಚೊಂಬು ಅಥವಾ ಬೆಳ್ಳಿ ಲೋಟ ಅಥವಾ ಬೆಳ್ಳಿ ಪಂಚಪಾತ್ರೆ, ಈ ಬೆಳ್ಳಿ ಆದಷ್ಟು ಬಳಸಿದ್ರೆ ತುಂಬ ಒಳ್ಳೆಯದು. ಆ ಬೆಳ್ಳಿ ಒಳಗೆ ಹಾಕಬೇಕು. ಏನೇನು ಹಾಕಬೇಕು, ಒಂದು ನಾಣ್ಯ ಹಾಕಬೇಕು, ಒಂದಂದರೆ ಒಂದಲ್ಲ, ಒಂದು 3-4 ಹಾಕಿ ಪರವಾಗಿಲ್ಲ. ಅದಾದಮೇಲೆ ಅವರೆಕಾಯಿ ಹಾಕಬೇಕು, ಕಬ್ಬು ಹಾಕಬೇಕು, ಎಳ್ಳು ಬೆಲ್ಲ ಎಲ್ಲ ಹಾಕಬೇಕು, ಬಾರೆಕಾಯಿ ಹಾಕಬೇಕು. ಇದೆಲ್ಲದನ್ನು ಹಾಕಿ ಆ ಪಾಪುನ ಕೂರಿಸಿರ್ತೀವಲ್ಲ ತಲೆ ಮೇಲೆ ಹಾಕಬೇಕು. ಹಾಕೋದ್ರಿಂದ ಏನು ಉಪಯೋಗ ಅಂತೀರಾ,
ಮೆದುಳಿನ ಮೈಂಡ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಬುದ್ಧಿ ಚುರುಕಾಗುತ್ತೆ. ಆಮೇಲೆ ತುಂಬ ಹಠ ಮಾಡ್ತಿದ್ರೆ ಕಡಿಮೆ ಆಗುತ್ತೆ. IQ ಪವರ್ ಜಾಸ್ತಿ ಆಗುತ್ತೆ. ಈ ಎಲ್ಲದನ್ನು ಯಾರು ಹೊಸದಾಗಿ ಕಂಡಿಡ್ದಿಲ್ಲ, ನಮ್ಮ ಹಿಂದಿನ ಕಾಲದವ್ರು ಮಾಡಿರೋ ಪದ್ಧತಿನೇ ಮಾಡಿರೋದ್ರಿಂದ ಇದರಲ್ಲಿ ಯಾವುದೂ ನಾವು ಸುಳ್ಳು ಹೇಳ್ತಿಲ್ಲ ಅಥವಾ ಸೈಂಟಿಫಿಕಲಿ ಪ್ರೂವ್ ಮಾಡಬೇಕಾಗಿಲ್ಲ. ಯಾಕೆ ಅಂದರೆ ಅವರು ಆಲ್ರೆಡಿ ಎಲ್ಲ ಪ್ರೂವ್ಡೇ ತೋರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಪದ್ಧತಿ ಒಳ್ಳೆಯದೇ ಅಂತ ನಾನು ಒಪ್ತೀನಿ. ಇದನ್ನು 12 ವರ್ಷದ ಮಕ್ಕಳು ಒಳಗಿರೋ ಎಲ್ಲರಿಗೂ ಮಾಡ್ಬೋದು. ಇನ್ನೊಂದು ಏನಪ್ಪ ಅಂದರೆ ಆದಷ್ಟು ಬೆಳ್ಳಿ ಬೆಳೆಸಿದ್ರೆ ಭಾಳ ಒಳ್ಳೆಯದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ತಲೆ ಮೇಲೆ ಹಾಕಬೇಕಾದ್ರೆ ಅದರೊಳಗೊಂದು ಬೆಳ್ಳಿ ಅಲ್ಲ, ಮುತ್ತಿನ ಸರ ಹಾಕಬೇಕು. ಆದರೆ ಆ ಮುತ್ತಿನ ಸರ ಕೆಳ ಬೀಳಬಾರ್ದು. ಒಂದು ಬೆರಳಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡು ಈ ಎಲ್ಲವನ್ನು ಹಾಕಿ ಅದರಲ್ಲಿ ಪಾಪು ತಲೆ ಮೇಲೆ ಹಾಕಬೇಕು. ಕೆಲವರು 3 ಸಲ ಹಾಕ್ತಾರೆ, ಕೆಲವರು 5 ಸಲ ಹಾಕ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಈ ಎಲ್ಲವನ್ನು ಮಾಡೋ ಪದ್ಧತಿ ಇರೋರು ಮಾಡಿ, ಇಲ್ಲದೇ ಇರೋರು ಮಾಡಿದ್ರು ಒಳ್ಳೆಯದೇ. ಯಾಕೆ ಅಂದರೆ ಅವರವರ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಯಾವುದೂ ಕೆಟ್ಟದಲ್ಲ, ಮಾಡಬಹುದು. ಸೊ ಇದು ಸಂಕ್ರಾಂತಿ ಹಬ್ಬದ ದಿನ ಪೂಜೆಗೆ ಪೊಂಗಲ್ ಮಾಡಿದ್ವಿ. ಅದಾದ ನಂತರ ಎಲ್ಲ ಈ ಕಬ್ಬು, ಆಮೇಲೆ ಅವರೆಕಾಯಿ, ಬಾರೆಕಾಯಿ, ಬಾಳೆಹಣ್ಣು ಈ ಎಲ್ಲದನ್ನು ನೈವೇದ್ಯಕ್ಕೆ ಇಟ್ಟಿದ್ವಿ. ತೋರಿಸ್ತಾ ಇದ್ದೀನಿ ನೋಡಿರಿ. ಇದಾದ ನಂತರ ನಾವು ಹೇಗೆ ಪಾಪುಗೆ ಆರತಿ ಮಾಡಿದ್ವಿ, ಯಾವ ಥರ ಈ ಎಳ್ಳು ಬೆಲ್ಲ ತಲೆ ಮೇಲೆ ಎರೆದ್ವಿ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ. ಸೊ ಸ್ಟಾರ್ಟಿಂಗು ಒಬ್ಬೊಬ್ಬರೇ ಹಾಕ್ತಾಯಿದ್ವಿ 5 ಟೈಮ್ಸ್. ನಾನು ನಿಮ್ಗೆ ಹೇಳಿದೆ ಅಲ್ಲ ಮುತ್ತಿನ ಸರ ಹಾಕಬೇಕು ಅಂತೇಳಿ. ಸೊ ನೋಡಿರಿ, ಅದು ಈಗ ತೋರಿಸ್ತಾ ಇದ್ದೀನಿ ನೋಡಿರಿ. ಆ ಮುತ್ತಿನ ಸರನ ಆ ಪಂಚಪಾತ್ರೆ ಒಳಗೆ ಇಟ್ಕೊಂಡಿದ್ದೀನಿ. ಒಂದು ಬೆರಳಿಗೆ ಗ್ರಿಪ್ಪಾಗಿ ಅದಕ್ಕೆ ಇಟ್ಕೊಂಡಿದ್ದೀನಿ, ಸರ ಕೆಳಗೆ ಬೀಳದೆ ಇರೋ ಥರ. ನೋಡಿ, ಆ ಸರ ಬೀಳಲಿಲ್ಲ, ಅವಳ ಮೇಲೆ ಬಿತ್ತು, ಬಟ್ ನೆಲದ ಮೇಲೆ ಬೀಳಲಿಲ್ಲ. ಈ ಥರ ಮಾಡಿದ್ರೆ ಆಯಿತು. ಸೊ ನೋಡಿ, ಈ ಥರ ಹಾಕಿದ್ರೆ ಆಯಿತು. ಸೊ ಇನ್ನೇನಪ್ಪ ವಿಶೇಷ, ನೀವು ಇನ್ನೂ ಯಾವ ಥರ ವಿಶೇಷವಾಗಿ ಆಚರಿಸ್ಕೊಂಡ್ರಿ ಅಂತ ಹೇಳಿಬಿಟ್ಟು ದಯಮಾಡಿ ತಿಳಿಸಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡೋವಾಗ. ಈಗ ಆರತಿ ಮಾಡ್ತಾಯಿದ್ವಿ. ಈ ಆರತಿ ಎಲ್ಲ ಆದಮೇಲೆ ಕೆಲವ್ರು ದೃಷ್ಟಿ ತೆಗಿಬೋದು, ಒಳ್ಳೆಯದೇ. ಕೆಲವ್ರು ತೆಗಿದೇ ಇದ್ರೂ ತೆಗೀರಿ, ಇನ್ನೂ ಒಳ್ಳೆಯದಾಗುತ್ತೆ. ಮತ್ತು ಈ ಥರ ಮಾಡೋದ್ರಿಂದ ಮಕ್ಳಿಗೆ ದೃಷ್ಟಿನೂ ಬೇಗ ತಟ್ಟಲ್ಲ. ಇನ್ ಕೇಸ್ ದೃಷ್ಟಿ ಆಗಿದ್ರೂ ಬೇಗ ದೃಷ್ಟಿ ನಿವಾರಣೆ ಆಗುತ್ತೆ. ಸೊ ಇವತ್ತಿನ ವಿಷಯ ಇಷ್ಟ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.